ಈ ದಿನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಜಯಂತಿ ಮಾಡ್ತಾ ಇರೋದು ತುಂಬಾ ಸಂತೋಷ. ಆದರೆ ಒಂದು ವಿಶೇಷ ಕಾರಣ ಇದರಲ್ಲಿ ಏನಿದೆ ಅಂದ್ರೆ, ಪ್ರತಿದಿನ ಎಲ್ಲಾದ್ರೂ ಒಂದ್ ಕಡೆ ಬಾಬಾ ಸಾಹೇಬ್ ಜಯಂತಿ ಕಾರ್ಯಕ್ರಮ ನಡೀತಾನೆ ಇರ್ತದೆ. ಈ ತರ ದೇಶದಲ್ಲಿ ಯಾರಿಗೂ ಇಷ್ಟವರೆಗೂ ನಡೆದಿಲ್ಲ, ನಡೆಯೋದು ಇಲ್ಲ. ಅದಕ್ಕೆ ಕಾರಣ ಏನಂದ್ರೆ, ಅವರು ನಮ್ಮ ದೇಶಕ್ಕೆ, ನಮ್ಮ ಜನಕ್ಕೆ ಕೊಟ್ಟಿರೋಂಥ ಅವ್ರ ಸಂವಿಧಾನ ಏನ್ ಕೊಟ್ಟಿದಾರೋ ಅದು ಇವತ್ತುವರೆಗೂ ಅದೇ ಸಂವಿಧಾನ ನಡ್ಕೊ ಬರ್ತಾ ಇದೆ, ಮುಂದಕ್ಕೂ ಅದೇ ನಡೀತಾ ಇರ್ತದೆ. ಅದು ಯಾರು ಬದಲಾಯಿಸಕ್ಕಾಗಲ್ಲ. ಅವ್ರ ಬಗ್ಗೆ ಹೇಳಬೇಕಿದ್ರೆ ಸಾಕಷ್ಟಿದೆ, ನಮಗೂ ಅಷ್ಟೊಂದು ಗೊತ್ತಿಲ್ಲ. ಏನು ಒಂದು 4-5 ಪಾಯಿಂಟ್ಸ್ ಏನು ಗೊತ್ತಿದೆ ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅವ್ರ ಎಜುಕೇಶನ್ ಯಾವ ರೀತಿ ಅವರು ಎಜುಕೇಶನ್ ಮಾಡಿದಾರಂತ, ಚಿಕ್ಕ ವಯಸ್ಸಲ್ಲಿ ಏನೇನು ಕಷ್ಟ ಕೊಟ್ಟು ಅವ್ರ ಎಜುಕೇಶನ್ ಮಾಡೋಕ್ಕೆ, ಅಡ್ಮಿಷನ್ಸ್ ತಗೋತಾ ಇರಲಿಲ್ಲ, ಇನ್ಸಲ್ಟ್ ಮಾಡ್ತಾ ಇದ್ರು. ಪಾಠಶಾಲೆಯಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಕುಂತ್ಕೊಂಡು ಅವ್ರ ಎಜುಕೇಶನ್ನ ಕಂಪ್ಲೀಟ್ ಮಾಡಿ ಒಂದು ಚಾಲೆಂಜ್, ಒಂದು ಗುರಿ ತರ ತಗೊಂಡು ನಮ್ಮ ಜನಕ್ಕೆ, ನಮ್ಮ ದೇಶಕ್ಕೆ ಏನಾದರೂ ಮಾಡಬೇಕಂತ ಅದೊಂದು ಉದ್ದೇಶ, ಒಂದು ಭಾವನೆ ತಗೊಂಡು, ಒಂದು ಚಾಲೆಂಜ್ ತಗೊಂಡು ಹೈಯರ್ ಸ್ಟಡೀಸ್ ಮಾಡೋಕ್ಕೆ ಲಂಡನ್ ಹೋಗಿದ್ರು. ಲಂಡನ್ನಲ್ಲಿ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಮಾಡಿ ಅವರು ಯೂನಿವರ್ಸಿಟಿಯಿಂದ ಒಳ್ಳೆ ಹೆಸರು ತಗೊಂಡು ಬರುವಾಗ, ಯೂನಿವರ್ಸಿಟಿಯಿಂದ ಸಾಕಷ್ಟು ಆಫರ್ಗಳು ಅವ್ರಿಗೆ ಬಂತು. ಎಲ್ಲ ಬಿಟ್ಟಾಕಿ ನಾನು ನಮ್ಮ ದೇಶಕ್ಕೆ ಹೋಗಿ ನನ್ನ ಜನಕ್ಕೆ ಏನಾದರೂ ಸೇವೆ ಮಾಡಬೇಕು, ನನ್ನ ದೇಶಕ್ಕೆ ಏನಾದರೂ ಮಾಡಬೇಕು ಅಂತ ಇಂಡಿಯಾಗೂ ಬಂದು, ಇವತ್ತೊಂದು ದಿನ ಏನು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಏನು ಇವತ್ತಿದೆ ಅದು ಅವರೇ ಮಾಡಿದ ಸಂವಿಧಾನ ಇವತ್ತು ನಾವು ನಡ್ಕೋತಾ ಇದ್ದೀವಿ. ಅದು ಅವ್ರ ಕಡೆಯಿಂದ ಆಗಿದ್ದಂಥ ಸಂವಿಧಾನ. ಆಗ ಕಷ್ಟಪಟ್ಟು ಎಜುಕೇಶನ್ ಮಾಡಿ ಬಂದು ಇವತ್ತುವರೆಗೂ ಅವ್ರ ಸಂವಿಧಾನ ಯಾರು ಚೇಂಜ್ ಮಾಡೋಕ್ಕೂ ಆಗಲಿಲ್ಲ, ಮುಂದೇನೂ ಮಾಡೋಕ್ಕಾಗಲ್ಲ. ಅದೇ ನಡೀತಾ ಇದೆ, ಅದೇ ನಡೀತದೆ. ಅದಿಲ್ಲದೆ ಸಾಕಷ್ಟು ಅವ್ರ ಬಗ್ಗೆ ಹೇಳೋದಿದೆ, ಸುಮಾರು ತುಂಬಾ ಇದೆ ಹೇಳೋದು. ಹೇಳಬೇಕಿದ್ರೆ ಅದು ತುಂಬಾ ಟೈಮ್ ಬೇಕಾಗತ್ತೆ. ನಮಗೂ ಅಷ್ಟೊಂದು ಗೊತ್ತಿಲ್ಲ ಅವ್ರ ಬಗ್ಗೆ, ನಾವು ತಿಳ್ಕೋಬೇಕಾಗತ್ತೆ. ಇಷ್ಟೊಂದು ಹೇಳಿ ನಾನು ಇವತ್ತಿನ ದಿನ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ.